ನಮಸ್ಕಾರ ವೀಕ್ಷಕರೇ, ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ. ಇದು ಟೊಮೆಟೊ ಉಪ್ಪಿನಕಾಯಿ. ಇದು ತುಂಬಾ ಟೇಸ್ಟಿಯಾಗಿದೆ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನೀವು ದೋಸೆ ಚಪಾತಿ ಎಲ್ಲ ಮಾಡ್ತಿರಲ್ಲ, ಅವಾಗ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ಇದು ಮೆಂತ್ಯೆ, ಸಾಸಿವೆ, ಹೀಗೆ ಇದಿಷ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ. ಫಸ್ಟು ಇದು ಚಿಕ್ಲೋವರೆಗೂ ಹುರ್ಕೊಬೇಕು, ಕೆಂಪಗೆ. ಎಲ್ಲ ಚಿಟ್ಟಿರ್ತಾ ಇದೆ, ಇದು ಕೆಂಪಗಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಸೌಂಡ್ ಕೇಳಿಸ್ತಿದೆಲ್ಲ. ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಸೌಟ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆನ ಸ್ವಲ್ಪ ಕಾಯಿಸ್ಕೋಬೇಕಾಗುತ್ತೆ. ಕಾಯಿಸ್ಕೊಂಡಾದ್ಮೇಲೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಗಾರ್ಲಿಕ್ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಿಮಗೋಸ್ಕರ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಅದು ಅಳತೆ ನೋಡಿಕೊಂಡು ತೊಗೊಳ್ಳಿ. ಟೊಮೆಟೊ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇನೆ. ಮತ್ತು ಜೀರಿಗೆ, ಮೆಣಸು, ಸಾಸಿವೆ ಅದನ್ನು ಅಷ್ಟೇ ನೋಡಿಕೊಂಡು ಅಳತೆ ಎಷ್ಟು ಮಾಡ್ತೀರೋ ಅಷ್ಟು ತೊಗೋಬೋದು. ಹಾಕ್ತಾ ಇದ್ದೀನಿ. ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಕಲರ್ ಬರೋದಕ್ಕೆ ಒಂದು ಸ್ವಲ್ಪ ಬೀಟ್ರೋಟ್ ಹಾಕ್ತಾ ಇದ್ದೀನಿ, ಕೆಂಪು ಬರಲಿ ಅಂತ. ಇದನ್ನು ಹಾಕ್ಕೊಂಡು ಹುರ್ಕೊಂಬಿಡೋಣ. ಒಣಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ. ಇದು ತುಂಬ ಖಾರ ಇರುತ್ತೆ. ಇದು ಬ್ಯಾಡಿಗೆ ಮೆಣಸಿನ್ಕಾಯ್ದಲ್ಲ ಇದು. ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದು ತುಂಬಾ ಖಾರ ಇರುತ್ತೆ. ಪುಡಿ ಮಾಡಿ ಇಟ್ಕೊಂಡಿರೋಂತಹ ಮೆಂತ್ಯೆ, ಸಾಸಿವೆ, ಜೀರಿಗೆ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಈಗ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ನೀವು ಉಪ್ಪಿನಕಾಯಿ ಮಾಡಿಕೊಂಡ್ರೆ ದೋಸೆಗೆ, ಚಪಾತಿಗೆ, ಪೂರಿಗೂ ತಿನ್ಬೋದು, ಅನ್ನ ಕಲಿಸ್ಕೊಂಡು ತಿನ್ಬೋದು, ರೊಟ್ಟಿಗೆ ತಿನ್ಬೋದು. ಮತ್ತು ಸೈಡಲ್ಲಿ ಊಟಕ್ಕೆ ಸೈಡ್ನಲ್ಲಿ ಹಾಕ್ಕೊಂಡು ತಿನ್ಬೋದು. ಇದನ್ನು ನೀವು ಒಂದು 15 ದಿವಸ ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ. ಅದಕ್ಕಿಂತ ಮೇಲೆ ಅಂತಂದರೆ ಒಂದು ಸ್ವಲ್ಪ ಬೂಸ್ಟ್ ಬರುತ್ತೆ. ಅದಕ್ಕೆ ಟೈಮ್ಗೆ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟನ್ನು ನೀವು ಇದನ್ನು ಮಾಡಿಕೊಂಡು ತಿನ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ತಣ್ಣಗಾಗಲಿ ಇದು. ಈಗ ತಣ್ಣಗಾಗಿದೆ. ಈ ಜಾರಲ್ಲೇ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ತಣ್ಣಗಾಗಿದೆ. ನಾನು ಇದು ಸೈಡ್ಗೆ ಹಾಕ್ಕೊಳ್ತೀನಿ. ಇಲ್ಲೇ ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನೂ ರುಬ್ಬಿಲ್ಲ. ಇದು ರುಬ್ಬಿರೋದನ್ನು ಇಲ್ಲಿ ಪಕ್ಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಪಕ್ಕಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಇನ್ನೂ ರುಬ್ಬಬೇಕು. ಇದಿಷ್ಟು ಪೂರ್ತಿ ರುಬ್ಬಿದ್ಮೇಲೆ ಇದರಲ್ಲೇ ಕುದಿಸ್ಕೊಳ್ತೀನಿ ನಾನು.
ಪೂರ್ತಿ ಹಾಕ್ಕೊಂಡ್ಬಿಡೋಣ. ಬೆಲ್ಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಪ್ಪು ಬೆಲ್ಲ. ಇದು ರುಚಿನೂ ಕೊಡುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗೆ ಬೆಳ್ಳುಳ್ಳಿನೂ ಕೂಡ ನಿಮಗೆ ಹಾರ್ಟಿಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ. ನಾನು ಮೊದಲು ಬಳಸ್ತಾ ಇರಲಿಲ್ಲ, ಈಗ ಬಳಸೋದು ಕಲ್ತಿದ್ದೀನಿ. ಇದು ಬೆಲ್ಲ ಒಂಚೂರು ಹಾಕ್ತಾ ಇದ್ದೀನಿ, ಅರಿಶಿನ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಕಲಸಿ ಇದನ್ನು ಚೆನ್ನಾಗಿ ಹೀಗೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಅದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಗಮ್ಮಂತ ವಾಸನೆಯೂ ಬರುತ್ತೆ. ಹಾಗೆಯೇ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಅದು ರುಚಿನೂ ಕೊಡುತ್ತೆ. ಚೆನ್ನಾಗಿ ಬೇಯಿಸಿದೆ ನೋಡಿ. ಈ ಸ್ಟವ್ ಆಫ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಸಾಸಿವೆ, ಜೀರಿಗೆ, ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಒಗ್ಗರಣೆಲ್ಲ ಟೊಮೆಟೊ ಉಪ್ಪಿನಕಾಯಿ ರೆಡಿ. ಗಾಜಿನ ಬಟ್ಟಲಿನಲ್ಲಿ ಇದನ್ನು ತುಂಬಿಡಬೇಕು.